ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ತಾಲೂಕು ಪಂಚಾಯಿತಿಯ ಸಭಾಭವನದಲ್ಲಿ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ತಾಲೂಕು ಪಂಚಾಯಿತಿ ಇಒ ಪ್ರಕಾಶ್ ದೇಸಾಯಿ ಅವರು ಸಭೆಯಲ್ಲಿ ಮಾತನಾಡುತ್ತಾ ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ಸರಿಯಾಗಿ ತಲುಪಬೇಕು, ಇಲ್ಲವಾದರೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ತಾಲೂಕು ಅಧ್ಯಕ್ಷರಾದ ಮೈಬೂಬ್ ನಾಯ್ಕುಡಿಯವರು ಮಾತನಾಡುತ್ತಾ ವಿಜಯಪುರದ ಕಂದಕಲ್ ಹನುಮಂತರಾಯ ರಂಗಮಂದಿರದಲ್ಲಿ ಫೆಬ್ರವರಿ 21ರಂದು ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ಕಾರ್ಯಾಗಾರ ನಡೆಯಲಿದೆ ಎಂದು ಹೇಳಿದರು. ಇದೇ ಸಮಯದಲ್ಲಿ ಬಂಡೆಪ್ಪ ನಾಟಿಕರ್, ಶಂಕರ್ ಚಕ್ರಮಣಿ, ರೇವಣಸಿದ್ದಪ್ಪ ಡಿಗ್ಗಾವಿ, ಪ್ರವೀಣ್ ಮೂಲಿಮನಿ, ಕವಿತಾ ಮನೋರ್ ಮಠ್, ಮಾದೇವಿ ಮನ್ಕೋಳಿ ಮುಂತಾದವರು ಉಪಸ್ಥಿತರಿದ್ದರು. ಮೆಹಬೂಬ್ ಗುಂತ್ಕಲ್, ಸಮೃದ್ಧ ಕರ್ನಾಟಕ ನ್ಯೂಸ್, ಬಸವನ ಬಾಗೇವಾಡಿ. ಸರ್ ನಾವೇನು ಮಾಡ್ತೀವಿ ಸರ್, ಎಮ್ ಆರ್ ಗಳಿಗೆ ಹೇಳ್ತೀವಿ ಸರ್, ಅಲ್ಲೇ ಫೋನ್ ಹಚ್ಚಿ ನಮ್ಮ ಕಡೆ ಹಾಕ್ತಾರೆ ಸರ್, ಆಫೀಸಿಗೆ ಫೋನ್ ಮಾಡ್ತಾರೆ ಸರ್, ವಿತ್ ಫೋನ್ ಮಾಡ್ಕೊಂಡು ಅದಕ್ಕೆ ಅಲ್ಲಿ ಒಂದು ಕೊಡಕ್ಕೆ ಯಾಕಂದ್ರೆ ನಿಮ್ಮ ಆಫೀಸರ್ಗಳು ನೀವು ಬಂದಿರಿ. ಹಾಂ ಸರ್, ಅವ್ರಿಗೆ ನೀವು ಹೋಗಿ ಹೇಳ್ಬೇಕು. ಇಲ್ಲ ಹೇಳ್ತೀವಿ ಸರ್, ಯಾರಾದ್ರಿಂದ ಗೃಹಜ್ಯೋತಿಯಿಂದ ಹಂಚಿದ್ರಿ ಅವ್ರಿಗೆ ಅರ್ಜಿ ಹಾಕ್ಬಿಟ್ಟು ಅವೇರ್ನೆಸ್ ಮೂಡಿಸ್ಬೇಕು. ಅವೇರ್ನೆಸ್ ಕೊಟ್ಟು ಅವ್ರ ಅರ್ಜಿ ಹಾಕಿ ಪ್ರೇರೇಪಿಸಬೇಕು. ಪ್ರೇರೇಪಿಸಿ ಎಲ್ಲರಿಗೆ ಪ್ರತಿಯೊಬ್ಬರು ಹೋಗಿ ಆ ಯೋಜನೆ ಕೊಡ್ಬೇಕು ಅಂತ ಈಗ ಎರಡು ದಿನ ಹಾಕ್ಬೇಕು ಅಂತ ಈಗ ನಾವಲ್ಲಿ ಏನು ಇದನ್ನ ಎಷ್ಟು ತೊಗೊಂಡ್ಬರ್ತೀನಿ ಹೆಂಗೆ ಒತ್ತಕ್ಕೆ ಏನು ಚೇಂಜ್ ಆಗಿತ್ತು ಹಿಂಗಾದ್ರೆ ಹೆಂಗೆ ತೋರಿಸ್ಬೇಕು ಸರ್, ನಮ್ಗೇನು ಗೊತ್ತಾಗ್ರಿ ಯಾವ ಯಾವ ಊರ್ದು ಇತ್ತು, ಯಾವ ಗ್ರಾಮ ಪಂಚಾಯತ್ ಉಳಿದ ಏನು ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಮೀಟಿಂಗ್ ಒಳಗೆ ಏನಂತ ಕೂತ್ಕೊಂಡು ಇಷ್ಟೇ ತೊಗೊಂಡ್ಬರ್ತಿರಲ್ರಿ ಅಂತ ಹೇಳ್ತಾರೆ ಅವರು. ನಿಮ್ಮ ವಿಡಿಯೋ ಕೇಳಿದ್ರೆ ಸಮಾನ ಐತೆ ಅವರೆಲ್ಲ ನಿಮ್ಮ ಪರವಾಗಿ ಮಾತಾಡ್ತಾರೆ. ಮತ್ತು ಆಫೀಸರ್ ನಾವು ಯಾವುದು ಮೀಟಿಂಗ್ ಆದ್ರೆ ನಿಮ್ಮ ನಾವು ಸಣ್ಣ ಮಕ್ಕಳ ಥರ ಕಂಪ್ಲೇಂಟ್ ಕೇಳೋದು ಅದು ಸರಿ ಇರಲ್ಲ. ನಾವು ಹಂಗೆ ಅದರೊಳಗೆ 2 ತಾಲೂಕುಗಳ ನಮ್ಮ ಜಿಲ್ಲೆಯಿಂದ ನಾಮಿನೇಟ್ ಆಗ್ಯಾವ. ರಾಜ್ಯಾದ್ಯಂತ ಯಾರು ಚೆನ್ನಾಗಿ ಕೆಲಸ ಮಾಡ್ಯಾರ ಅವ್ರದ್ದೆಲ್ಲ ಇದು ನೋಡಿ ರಾಜ್ಯದವರು ಒಂದು ಪ್ರಶಸ್ತಿ ಕೊಡಲಿಕ್ಕೆ, ಪ್ರೈಸ್ ಕೊಡಲಿಕ್ಕೆ ಯೋಚನೆ ಹಾಕೊಂಡಿದ್ದಾರೆ. ನಮ್ಮ ಜಿಲ್ಲೆಯಿಂದ 2 ತಾಲೂಕು ನಾಮಿನೇಟ್ ಆಗ್ಯಾವ. ಅದರೊಳಗೆ ಬಾಗೇವಾಡಿ ಒಂದಿದೆ, ಕೋಲಾರ, ಬಾಗೇವಾಡಿ 2 ತಾಲೂಕುಗಳು ನಾಮಿನೇಟ್ ಮಾಡಿ ಇಲ್ಲಿಂದ ಜಿಲ್ಲೆಯಿಂದ ಸೊ ಅದು ತಮಗೂ ಕೂಡ ಹೆಮ್ಮೆ ವಿಷಯ. ಈಗ ನಾವು ಹೊಸ ಕನೆಕ್ಷನ್ ಅದು 600 ಹೊಸ ಕನೆಕ್ಷನ್ ಅಂತ ಹೇಳ್ತೀವಿ. ಬಟ್ ಅದು 600 ಯಾವಾಗ ತೊಗೊಂಡ್ರೆ ಕನೆಕ್ಷನ್ ಅನ್ನೋದು, ಯಾಕಂದ್ರೆ ಅವ್ರು ತೊಗೊಂಡು ಎಷ್ಟು ದಿನಕ್ಕೆ ಅವೆಲ್ಲ ಆಗುತ್ತೆ ಬೇರೆ. ಅದೇ ಸ್ವಲ್ಪ ಟೈಮ್ ತಗೋತಾರೆ ಸರ್. ಏನಾಗುತ್ತೆ ಸರ್, ಈಗ ನಾವು ಈ ತಿಂಗಳು ಡೇಟಾ ತೊಗೊಂಡಿಲ್ಲ ಸರ್, ಈ ಡೇಟಾ ಸಬ್ಮಿಟ್ ಆಗುತ್ತೆ ಸರ್, ಸಬ್ಮಿಟ್ ಆಗಿ ಅವ್ರು ಹೋಗಿ ಸರ್, ಅವ್ರು ಡೇಟಾಬೇಸ್ನಾಗ ಇದು ಮಾಡ್ಕೊಂಡು ಸರ್, ಅದು ಎನೇಬಲ್ ಮಾಡ್ತಾರೆ ಸರ್. ಈ ಟೈಮ್ ತೊಗೊಬಾರ್ದು. ಈಗ ಬಿಗಿನಿಂಗ್ ಏನು ಇನಿಷಿಯಲ್ ಇತ್ತಲ್ಲ ಅವಾಗ ರಶ್ ಇತ್ತು, ಅವಾಗ ಕ್ಯಾನ್ಸಲ್ ಆಯ್ತು. ಫ್ರೀ ಸೇಮ್ ಸೋರ್ಸ್ ಏನು ಎಂಬತ್ತೊಂದು ಬಸ್ ಸರ್ ಟೋಟಲಿ ಬಸವನಗುಡಿ ಬಸ್ ಕಡೆಗೆ 81 ಬಸ್ ಅದ. ಹೌದ್ರಾ? ಈಗೇನೋ ಮನೆ ಬೊಬ್ಳಾದಿ ಬಿಟ್ಟಾರೆ, ಬಸವನಗುಡಿ ಬೊಬ್ಳಾದಿ ಓಡಿಸೋದು. ಆ ಕಡೆ 20 ಬಸ್ ಕಡಿತಗೊಳಿಸ್ರಿ, ನಿಮ್ಮ ಕಡೆ ಲಾಂಗ್ ರೂಟಿಗೆ ಬಸ್ ಓಡಿಸ್ಬೋರಿ.